ರಾಜಕಾರಣಿಗಳು ಸುಮ್ಮನೆ ಎಲ್ಲ ಊಟ ಹಾಕಲ್ಲ, ಅಧಿಕಾರ ಪಡ್ಕೊಳ್ಳೋದಕ್ಕೆ ಊಟ ಹಾಕ್ತಾರಷ್ಟೇ. ನಿನ್ನೆ DK ಶಿ ಊಟ ಹಾಕಿರೋದು ಇದೇ ಕಾರಣಕ್ಕೆ ಅಂತ DK ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP MLC CT ರವಿ ಅವರ ವಿಶ್ಲೇಷಣೆ. ಹಲವಾರು ಜನಗಳು ಮಾತನಾಡಿದರು. ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಅವರೆಲ್ಲ ಮಾತಾಡಿದ್ದಾರೆ. CT ರವಿ ಕೂಡ ಅದನ್ನೇ ಹೇಳಿರೋದು, ಸುಮ್ಮನೆ ಯಾರ್ರೀ ಊಟ ಹಾಕ್ತಾರೆ, ಅಧಿಕಾರಕ್ಕೋಸ್ಕರ ಅಂತ. ರಾಜಕಾರಣಿಗಳು ಸುಮ್ಮನೆ ಊಟ ಹಾಕ್ತಾರೆ ಅಂತ ಅನ್ಕೊಂಬೇಡ್ರಿ. ಊಟ ಹಾಕೋದಕ್ಕೆ ಏನಾದ್ರು ಮಹತ್ವದ ಕಾರಣ ಇದೆ. ನಿನ್ನೆ ಸುನೀಲ್ ಕುಮಾರ್ ಹೇಳಿದ್ರಲ್ಲ, ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲೇನೆ ಒಂದು ದಿನ ಅಂತ ಹೇಳಿದ್ರಲ್ವಾ. ಹಾಗೆ ಅವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ, ಇವರು ಕುರ್ಚಿ ಗಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ. ಊಟ ಅಂತೂ MLAಗಳಿಗೆ ಸಿಗ್ತಾ ಇದೆಯಲ್ವಾ. ಆಡಳಿತ ಪಕ್ಷದ ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಈ ಮೀಟಿಂಗ್ಗಳೇ ಇವತ್ತು ನಮ್ಮ ರಾಜ್ಯವನ್ನು ಕುಲಗೆಡಿಸಿರುವಂಥದ್ದು. ಪದೇ ಕಳೆದ 3-4 ತಿಂಗಳುಗಳಿಂದ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿಕೊಂಡು ಇವರ ಡಿನ್ನರು ಲಂಚ್ ಮೀಟಿಂಗ್ ಭರಾಟೆಯಲ್ಲಿ ರಾಜ್ಯದ ಆಡಳಿತವನ್ನು ಸಂಪೂರ್ಣವಾಗಿ ಮರೆತಿರುವಂಥದ್ದು. ಇವರ ಡಿನ್ನರ್ ಮೀಟಿಂಗ್ಗೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ವಿಕೋಪಕ್ಕೆ ಹೋಗೋಕ್ಕೆ ಕಾರಣನೇ ಅವರ ಡಿನ್ನರ್ ಮೀಟಿಂಗ್ಗಳು. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ಅವ್ರು ಯಾವುದೇ ಸಮಯವನ್ನು ಕೊಡಲಿಲ್ಲ. ಇವರು ಡಿನ್ನರ್ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡ್ರಿ, ಅವ್ರಿಗೆ ಗವರ್ನೆನ್ಸ್ ಬಗ್ಗೆ, ಆಡಳಿತದ ಬಗ್ಗೆ ಯಾವುದೇ ವಿಚಾರ ಇಲ್ಲ. ಅವ್ರಿಗೆಲ್ಲರಿಗೂ ಕುರ್ಚಿ ಉಳಿಸ್ಕೊಳ್ಳೋದು, ಬೇರೆಯವ್ರ ಕುರ್ಚಿ ಕಸ್ಕೊಳ್ಳೋದು, ಅದಷ್ಟೇ ನಡೆದೈತಿ. ಹಾಗಾಗಿ ಈಗ ಡಿನ್ನರ್ ಮೇಲೆ ಡಿನ್ನರ್ ಮೀಟಿಂಗ್ ನಡೆದಾವು. ಇದು ಎಲ್ಲಿ ತನಕ ಕುರ್ಚಿ ಬದಲಾಗೋದಿಲ್ಲ ಅಲ್ಲಿ ತನಕ ಇದು ಇರೋದು, ಇದು ಕಂಟಿನ್ಯೂ ಆಗಿ ಆಗ್ತದೆ.